ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025 ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಶನಿಯ ಗೋಚರವನ್ನು ನಾವು ನೋಡುವಂಥದ್ದಾದರೆ, ಶನಿ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು. ನಿಮ್ಮ ನಿರ್ಣಯಗಳನ್ನು ದೃಢಪಡಿಸ್ತಾನೆ ಅಂತಲೇ ಹೇಳ್ಬೋದು. ಈ ವರ್ಷ ನೀವು ತುಂಬ ದೊಡ್ಡ ನಿರ್ಧಾರಗಳನ್ನು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಇದು ಯಾರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ನಿರ್ಧಾರಗಳನ್ನು ನೀವು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಈ ನಿರ್ಧಾರದಿಂದ ತೊಂದರೆ ಆದರೂ ಸಹಿತ ನಿಮಗೆ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶನಿ ಈ ವರ್ಷ ನಿಮ್ಮ ನಾಲಿಗೆಯಲ್ಲಿ ನಿಂತು ಕೆಲಸಗಳನ್ನು ಮಾಡಿಸ್ಕೊಳ್ತಾನೆ ಅಂತಲೇ ಹೇಳ್ಬೋದು. ಹೊಸ ಕಾರ್ಯಗಳಲ್ಲೂ ಸಹಿತ ನೀವು ಈ ವರ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನಾವು ನೋಡುವಂಥದ್ದಾದರೆ, ಜನವರಿ ಮೊದಲನೇ ತಿಂಗಳು ಮತ್ತು ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ವರೆಗೂ ಅತ್ಯಂತ ಹೆಚ್ಚು ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕಾಗುತ್ತೆ. ಲಂಗ್ಸ್ಗೆ ಸಂಬಂಧಿಸಿದಂತೆ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಆಸ್ತಮಾದಂತಹ ಪ್ರಾಬ್ಲಮ್ಸ್ಗಳು ನಿಮಗೆ ಕಾಣಿಸ್ಕೊಳ್ಬೋದು. ಸೊ ಅದರಿಂದಾಗಿ ಈ ತಿಂಗಳುಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಉಳಿದಂತೆ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ, ಶುಕ್ರ ಮತ್ತು ಶನಿ ಗ್ರಹ ನಿಮ್ಮ ಧನಸ್ಥಾನದಲ್ಲಿ ಕೂತಿರೋದ್ರಿಂದಾಗಿ ಇಲ್ಲಿ ನಿಮಗೆ ಎರಡು ಕಡೆಯಿಂದ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಡಬಲ್ ಇನ್ಕಮ್ ಆಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಲಕ್ಸುರಿ ಐಟಮ್ಸ್ಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಬಟ್ಟೆಗೆ ಸಂಬಂಧಿಸಿದಂತಹ ಕೆಲಸಗಳೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕಲೆಗೆ ಸಂಬಂಧಿಸಿದಂತೆ, ಟೀಚಿಂಗ್ಗೆ ಸಂಬಂಧಿಸಿದಂತೆ, ಸೋಷಿಯಲ್ ಮೀಡಿಯಾಗೆ ಸಂಬಂಧಿಸಿದಂತೆ, ಅಥವಾ ಶುಕ್ರನಿಗೆ ಸಂಬಂಧಿಸಿದಂಥ ಯಾವುದೇ ವ್ಯಾಪಾರ ವ್ಯವಹಾರಗಳೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಇಂತಹ ಕೆಲಸಗಳನ್ನೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು, ಅತ್ಯುತ್ತಮವಾದಂತಹ ಧನ ಲಾಭವನ್ನು ಈ ಶುಕ್ರ ಮತ್ತು ಶನಿ ಗ್ರಹ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ಬಾಧೆಯಿಂದ ಬಳಲ್ತಾ ಇದ್ದರೆ ಈ ವರ್ಷ ನಿಮಗೆ ಏಪ್ರಿಲ್ನ ನಂತರ ಇದರಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ ತನಕ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ನೀವು ಈ ವರ್ಷ ಕಂಡುಕೊಳ್ತೀರಾ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಾರ್ಚ್ನ ನಂತರ ಉತ್ತಮವಾಗಿರುತ್ತೆ. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ, ಕುಟುಂಬ ವಿಚಾರದಲ್ಲೂ ಅಷ್ಟೇ ಈ ವರ್ಷ ಉತ್ತಮವಾದಂತಹ ವರ್ಷವಾಗಿರುತ್ತೆ. ನಿಮ್ಮ ಸಂತಾನಕ್ಕೆ ಸಂಬಂಧಿಸಿದಂತಹ ಮಂಗಳ ಕಾರ್ಯಗಳು ಈ ವರ್ಷ ನಡೀಬೋದು. ನಿಮ್ಮ ಮಕ್ಕಳಿಗೆ ಮದುವೆಯಾಗುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮಕ್ಕಳ ವಿಚಾರದಲ್ಲಿ ನೀವು ಅಂದ್ಕೊಂಡ ಕಡೆ ಅವರ ಅಡ್ಮಿಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮಕ್ಕಳಿಗೇನಾದ್ರು ವಿದೇಶಕ್ಕೆ ಕಳಿಸಿ ಓದಿಸ್ಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರು ಸಹಿತ ಈ ಕನಸನ್ನು ಸಹಿತ ಈ ವರ್ಷ ನನಸಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂತಾನವು ಸಹಿತ ಈ ವರ್ಷ ನಿಮಗೆ ಉತ್ತಮವಾದಂತಹ ಅಂಕಗಳನ್ನು ಸಹಿತ ತಂದುಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ಕೆಲಸಗಳಿಗೆ ಏನಾದ್ರು ಅಪ್ಲೈ ಮಾಡಿಸ್ಬೇಕು ಅಂತ ಇದ್ದರೂ ಸಹಿತ ಈ ವರ್ಷ ಇದಕ್ಕೆ ಪಾಸಿಟಿವ್ ರಿಸಲ್ಟ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಸರ್ಕಾರದ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ಸ್ಗಳೇನಾದ್ರು ಇಲ್ಲಿವರೆಗೂ ಇದ್ದರೆ ಇದು ಸಹಿತ ಈ ವರ್ಷ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನೀವು ಪ್ರಾಪರ್ಟಿಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಂತೇಳಿದ್ರೆ ಪ್ರಾಪರ್ಟಿಯನ್ನು ರಿನೋವೇಟ್ ಮಾಡುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂತೇಳಿದ್ರೆ ಪ್ರಾಪರ್ಟಿಯನ್ನು ಮಾರಿ ಉತ್ತಮವಾದಂತಹ ದುಡ್ಡನ್ನು ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಯನ್ನು ವಿದ್ಯಾರ್ಥಿಗಳು ಈ ವರ್ಷ ಅನುಭವಿಸಲ್ಲ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ, ಈ ವರ್ಷ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಇರೋದರಿಂದಾಗಿ ಇಲ್ಲಿ ನೀವು ಅತ್ಯುತ್ತಮವಾದಂತಹ ದಾಂಪತ್ಯ ಸುಖವನ್ನು ನೀವು ಅನುಭವಿಸ್ತೀರ ಅಂತಲೇ ಹೇಳ್ಬೋದು. ಸಂತಾನ ಯೋಗವೂ ಸಹಿತ ಈ ವರ್ಷ ನಿಮಗೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂಗಾತಿಯ ಹೆಸರಲ್ಲಿ ವಾಹನ ಅಥವಾ ಭೂಮಿಯನ್ನು ಖರೀದಿ ಮಾಡುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ. ಇನ್ನು ನಿಮ್ಮ ಪಾರ್ಟ್ನರ್ಗೂ ಅಷ್ಟೇ ಈ ವರ್ಷ ಅವರ ಕರಿಯರ್ನಲ್ಲಿ ಉತ್ತಮವಾದಂತಹ ಪದವಿ ಪ್ರತಿಷ್ಠೆಗಳು ಮತ್ತು ಸ್ಯಾಲ್ರಿ ಹೈಕ್ಗಳಂತಹ ಉತ್ತಮವಾದಂತಹ ಪರಿಣಾಮಗಳನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮಿಗಳಿಗೂ ಅಷ್ಟೇ ಉತ್ತಮವಾದಂತಹ ವರ್ಷವಾಗಿರುತ್ತೆ. ಆದರೆ ಏಪ್ರಿಲ್ ಮತ್ತು ಅಕ್ಟೋಬರ್ ಈ 2 ತಿಂಗಳು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಗಾಯಗಳು ಅಥವಾ ಆಪರೇಷನ್ಸ್ಗಳಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಈ 2 ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಸಿಂಗಲ್ ಆಗಿರುವಂಥವ್ರಿಗೆ ನೋಡುವಂಥದ್ದಾದರೂ ಸಹಿತ ಈ ವರ್ಷ ಮದುವೆಯಾಗುವಂತಹ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಂತಹ ಇಷ್ಟಪಟ್ಟಂತಹ ಸಂಬಂಧಗಳು ನಿಮಗೆ ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಶುಕ್ರನ ಗೋಚಾರ ಅತ್ಯುತ್ತಮವಾಗಿ ಇರೋದ್ರಿಂದಾಗಿ ಇಲ್ಲಿ ನೀವೇನಾದ್ರು ಉದ್ಯೋಗದಲ್ಲಿದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ಪದವಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ದೊಡ್ಡ ಟೀಮ್ ನಿಮ್ಮ ಅಂಡರ್ಗೆ
ಬರ್ಬೋದು ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೆ ಕೊಟ್ಟಂತಹ ಟಾರ್ಗೆಟ್ಗಳನ್ನ ನೀವು ಟೈಮ್ ಫ್ರೇಮಲ್ಲಿ ಅಚೀವ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ನಿಮ್ಮ ಜಾಬಲ್ಲಿ ನೀವು ತುಂಬ ದೊಡ್ಡ ಕೆಲಸಗಳನ್ನು ಮಾಡಿ ಮುಗಿಸ್ತೀರಾ. ಇದರಿಂದಾಗಿ ಇಲ್ಲಿ ನಿಮಗೆ ತುಂಬ ಜನರ ಪ್ರೋತ್ಸಾಹ ಮತ್ತು ಚಪ್ಪಾಳೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಈ ವರ್ಷ ತುಂಬ ಬ್ಯುಸಿಯಾಗಿರ್ತೀರಾ ನೀವು ನಿಮ್ಮ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ವ್ಯಾಪಾರಕ್ಕೂ ಸಹಿತ ಕೈ ಹಾಕುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ. ಇದಲ್ಲದೆ ಹೊಸ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಹೊಸ ಫ್ಯಾಕ್ಟ್ರಿ ಸೆಟಪ್ ಮಾಡುವಂಥದ್ದಾಗಿರ್ಬೋದು, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನ ನೀವು ಈ ವರ್ಷ ಹೆಚ್ಚಾಗಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ವ್ಯಾಪಾರಿಗಳಿಗೂ ಅಷ್ಟೇ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇನ್ನು 12ನೇ ಮನೆಯಲ್ಲಿರುವಂತಹ ಸೂರ್ಯ ನಿಮಗಿಲ್ಲಿ ಉತ್ತಮವಾದಂತಹ ಫಲಗಳನ್ನು ಈ ವರ್ಷ ಕೊಡ್ತಾನೆ. ಕೋರ್ಟ್ ಕೇಸಸ್ಗಳೇನಾದರೂ ಇದ್ದರೆ ಅಥವಾ ನಿಂತ ಕಾರ್ಯಗಳೇನಾದರೂ ಇದ್ದರೆ ಈ ವರ್ಷ ಅದು ಪೂರ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಯ ಫಲ ನಿಮಗೆ ಈ ವರ್ಷ ಸಿಗ್ಬೋದು. ಅಥವಾ ಸರ್ಕಾರದಿಂದ ನಿಂತಹ ಕೆಲಸಗಳು, ಫೈಲ್ಸ್ಗಳು ಈ ವರ್ಷ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸೂರ್ಯನ ಈ ಗೋಚರ ನಿಮಗೆ ಇಲ್ಲಿ ರಾಜಯೋಗವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಸಫಲತೆಯನ್ನು ಈ ಸೂರ್ಯಗ್ರಹ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲನಾದ್ರು ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಸೂರ್ಯನ ಈ ಗೋಚರ ಅತ್ಯುತ್ತಮ ಫಲವನ್ನು ಕೊಡುತ್ತೆ. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಮಕರ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮಕರ ರಾಶಿಯವರ 2025 ವರ್ಷ ಭವಿಷ್ಯ.